ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಇತ್ತೀಚೆಗೆ ಪೆಹಲ್ಗಾಮ್ದಲ್ಲಿ ನಡೆದಂಥ ದುರಂತ ಘಟನೆಯನ್ನು ನಾವೆಲ್ಲ ನೋಡಿದ್ದೀವಿ. ಪ್ರವಾಸಿಗರಂಥ ಸಾಮಾನ್ಯ ಜನರ ಮೇಲೆ ಅಂದಾಜು ಮಂದಿ ಗುಂಡನ್ನು ಬಳಸಿ ಕೊಲೆ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅದಕ್ಕಾಗಿ ಇಡೀ ರಾಷ್ಟ್ರ ಇವತ್ತು ಚಡದ ನಿಂತದ ಪ್ರತಿಭಟನೆ ಮಾಡ್ತಾ ಇದೆ ಅನ್ನೋದನ್ನು ಸಹ ನಾವು ಬಳಸಬೇಕಾಗಿದೆ. ಆ ನೆಲೆಯಲ್ಲಿ ಗೋಕಾವಿ ನಗರದ ಅನೇಕ ಗಣ್ಯಮಾನ್ಯರು ಈ ನಮ್ಮ ಸಂಗೊಳ್ಳಿ ರಾಯಣ್ಣ ಸರ್ಕಲದ ಮೂಲಕ ತಮ್ಮ ಪ್ರತಿಭಟನೆಯನ್ನು ತಿಳಿಸುವಂಥ ಕೆಲಸವನ್ನು ಮತ್ತು ಮೃತರಾದಂಥ ಎಲ್ಲರಿಗೂ ಶಾಂತಿ ನೆಮ್ಮದಿ ಸಿಗಲಿ ಅವರ ಆತ್ಮಕ್ಕೆ ಅಂತೇಳಿ ಮಾಡಿದಂಥ ಕಾರ್ಯಕ್ರಮ ಇತ್ತೀಚೆಗೆ ಜಾರಿಗೆ ಅದ. ಆ ಜಾರಿಗೆ ಒಂದು ಕಾರ್ಯಕ್ರಮದ ಬಗ್ಗೆ ಅದರಲ್ಲಿ ಭಾಗಿಯಾದಂಥ ನಮ್ಮ ರಾಮಚಂದ್ರ ಕಾಕಡೆಯವರು ಇವತ್ತು ಅದರ ಬಗ್ಗೆ ಒಂದಿಷ್ಟು ವಿವರಣೆ ಕೊಡಲಿಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಮಧ್ಯದಲ್ಲಿ ಕೇಳುವಂಥ ಈ ಒಂದು ಚಿಕ್ಕ ಪ್ರಶ್ನೆ, ಈ ಉಗ್ರ ಪ್ರತಿಭಟನೆ ಅಂತ ಏನು ಮಾಡಿದ್ರಿ? ನಮಸ್ಕಾರ ಸರ್, ಎಲ್ಲ ವೀಕ್ಷಕರು ಕೂಡ ನಮಸ್ಕಾರ. ಪಹಲ್ಗಾಮ್ದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹೇಯ ಕೃತ್ಯ ಏನಿದೆ, ಇದನ್ನು ಇಡೀ ನಮ್ಮ ಭಾರತ ದೇಶ ತುಂಬೆಲ್ಲ ಎಲ್ಲರೂ ಒಗ್ಗಟ್ಟಾಗಿ ಅದನ್ನು ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಭಾಳ ಸಂತೋಷ. ಅಷ್ಟೇ ದುಃಖಕರವಾಗಿರ್ತಕ್ಕಂಥ ಸಂಗತಿ ಏನಂತಂದರೆ, ಈ ಪಾಕಿಸ್ತಾನದ ಬೆಂಬಲಿತ ಕೃಪಾಪೋಷಿತ ಏನು ಭಯೋತ್ಪಾದಕರಿದ್ದಾರೆ, ಅವರು ಅಮಾಯಕರ ಮೇಲೆ ಎಲ್ಲೋ ಪ್ರವಾಸದಲ್ಲಿ ಹೋದಲ್ಲಿ ಅಥವಾ ಮಲ್ಕೊಂಡಲ್ಲಿ ಅಥವಾ ಸಂತೆಯಲ್ಲಿ ಹೀಗೆ ಗಾಡಿಯಲ್ಲಿ ಹೋಗುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ಅಮಾಯಕವಾಗಿ ಬರ್ಬರವಾಗಿ ಹತ್ಯೆಯನ್ನು ಮಾಡೋದ್ರ ಮೂಲಕ ತಮ್ಮ ಪೈಶಾಚಿಕವಾಗಿರ್ತಕ್ಕಂಥ ಕೃತ್ಯಗಳನ್ನು ಈಗಾಗಲೇ ನಾವು ನಮ್ಮ ದೇಶ ಮಾತ್ರ ಅಲ್ಲ ಇಡೀ ಜಗತ್ತು ಕಂಡು ಬಂದಿದೆ. ಇಂಥ ಸಂದರ್ಭದಲ್ಲಿ ಈಗೇನೋ ಕೆಲವೊಂದಷ್ಟು ದಿವಸಗಳಿಂದ ಕಾಶ್ಮೀರದಲ್ಲಿ ಯಾವುದೇ ಭಯೋತ್ಪಾದಕ ಚಟುವಟಿಕೆ ಇಲ್ಲದೆ ಶಾಂತ ರೀತಿಯಿಂದ ಅಲ್ಲಿಯೇ ಜನ ಕೂಡ ನೆಮ್ಮದಿಯಿಂದ ಬದುಕಿ ತಮ್ಮ ಬದುಕನ್ನು ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ತನ್ನ ಹಳೆಯ ಚಾಳಿಯನ್ನು ಬಿಚ್ಚಿ ಒಂದು ಹೇಯ ಕೃತ್ಯವನ್ನು ಮಾಡಿದೆ. ಇದನ್ನು ಉಗ್ರವಾಗಿ ಖಂಡಿಸಬೇಕು ಅಂತ ಹೇಳಿ ನಗರದ ವಿಶೇಷವಾಗಿ ನಮ್ಮ ಜಯಾನಂದ ಮುನ್ನೋಳಿಯವರು KLA ನಿರ್ದೇಶಕರು ಅವರ ನೇತೃತ್ವದಲ್ಲಿ ಒಂದು ಕರೆ ಕೊಟ್ಟಿದ್ರು. ಈ ಕರೆಗೆ ನಗರದ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ವೈದ್ಯರು ಕೂಡ, ವಿಶೇಷವಾಗಿ ಒಬ್ಬರು ಬಿಡದೆ ಎಲ್ಲ ವೈದ್ಯರು, ಆಮೇಲೆ ಅನೇಕ ಸಂಘ ಸಂಸ್ಥೆಗಳು, ರೋಟರಿ ಸಂಸ್ಥೆ ಇರ್ಬೋದು, ಲಯನ್ ಸಂಸ್ಥೆ ಇರ್ಬೋದು, ಆಮೇಲೆ ಶಿಕ್ಷಣ ಸಂಸ್ಥೆ ಎಲ್ಲ ನಿರ್ದೇಶಕರು, ಅದರ ಅಧ್ಯಕ್ಷರು, ಆಮೇಲೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು, ಆಮೇಲೆ ನಮ್ಮ ಗಣ್ಯ ವ್ಯಾಪಾರಸ್ಥರು ಎಲ್ಲರೂ ಕೂಡ ಅದರ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿದರು ಮತ್ತು ಈ ಹೇಯ ಕೃತ್ಯವನ್ನು ಖಂಡಿಸಿದರು. ಭಾಳ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಿದರು ಮತ್ತು ಮೃತರ ಆತ್ಮಕ್ಕೆ ಕ್ಯಾಂಡಲನ್ನು ಬೆಳಗೋದ್ರ ಮೂಲಕವಾಗಿ ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ವಿಶೇಷವಾಗಿ ನೀವು ಹೇಳಿದ್ರಿ, ನೇತೃತ್ವ ವಹಿಸಿದವರು ಜಯಾನಂದ ಮುನ್ನೋಳಿ ಅವರು ಈ ಕೃತ್ಯದ ಬಗ್ಗೆ ಯಾವ ರೀತಿ ಖಂಡಿಸಿದರು? ಮುನ್ನೋಳಿಯವರು ಮಾತಾಡ್ತಾ ಇದು ನಮಗೆ ಭಾಳ ದಿವಸಗಳನ್ನ ನೋಡ್ಕೊತ ಬಂದೀವಿ. ಇಂಥ ಸಂದರ್ಭದಲ್ಲಿ ಜಾತಿ ಮತ ಪಂಥವನ್ನು ಬಿಟ್ಟು ಭಾರತೀಯರಾಗಿರ್ತಕ್ಕಂಥ ಎಲ್ಲರೂ, ಅದು ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಎಲ್ಲರೂ ಭಾರತೀಯರಾಗಿರ್ತಕ್ಕಂಥ ಎಲ್ಲರೂ ಯಾರ್ದೊಂದು ಹೇಯವಾದ ಕೃತ್ಯ ಇದು. ಏನೇ ನಮ್ಮ ಸಮಸ್ಯೆಗಳಿದ್ರೂ ಕೂಡ ನಾವು ಅದನ್ನು ಯಾರೇ ತಪ್ಪು ಮಾಡಲಿ, ಚರ್ಚೆ ಬಗೆಹರಿಸುವಂಥ, ಪ್ರಧಾನಮಂತ್ರಿಗಳೇ ತಪ್ಪು ಮಾಡಲಿ, ಮುಖ್ಯಮಂತ್ರಿ ತಪ್ಪು ಮಾಡಲಿ, ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಅದು ನಮ್ಮ ಹಕ್ಕಿದೆ, ಯಾರೋ ಮಾಡಲಿ, ಅದು ಹಕ್ಕಿದೆ, ಅದನ್ನು ಖಂಡಿಸಿ ಮಾಡಿರಿ. ಆದರೆ ಹೀಗೆ ಪ್ರವಾಸಿಗರ ಮೇಲೆ ಗುಂಡನ್ನು ಹಾರಿಸಿ ಮಾಡಿರುವಂಥದ್ದು ಭಾಳ ಖಂಡನೀಯವಾಗಿರ್ತಕ್ಕಂಥದ್ದು. ಮತ್ತು ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಖಂಡಿಸಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಇದೆ. ಮತ್ತು ಮುಂಬರುವಂಥ ದಿವಸಗಳಲ್ಲಿ ಇಂಥ ಯಾವುದೇ ಘಟನೆಯನ್ನು ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಜಯಾನಂದ ಮುನ್ನೋಳಿಯವರು ಹೇಳಿದರು. ಒಂದು ಇದೇ ಕಾರ್ಯಕ್ಕೆ ನಿಮ್ಮ ಡಾಕ್ಟರ್ ವಿಶ್ವನಾಥ್ ಚಂದೂಳೆ ಮಠ ಅವರು ಒಂದಿಷ್ಟು ವೈದ್ಯರ ಪರವಾಗಿ ಇರ್ಬೋದು ಅಥವಾ ತಮ್ಮ ಮನದ ಒಂದು ನೋವನ್ನು ಯಾವ ರೀತಿ ವ್ಯಕ್ತಪಡಿಸಿದರು? ವಿಶೇಷವಾಗಿ ವೈದ್ಯರು ಎಲ್ಲರೂ ಒಟ್ಟಿಗೆ ಸಿಗೋದು ಭಾಳಷ್ಟು ಕಠಿಣ, ಯಾಕಂದ್ರೆ ಅವರು ಪ್ರೊಫೆಷನ್ ಆಗಿರುತ್ತೆ. ಆದರೂ ಕೂಡ ನಿನ್ನೆ ಬಂದಿರತಕ್ಕಂಥ ವೈದ್ಯರ ಒಂದು ಮನೋಭಾವನೆ ನೋಡಬೇಕಾದ್ರೆ ಭಾಳಷ್ಟು ನೊಂದಿರ್ತಕ್ಕಂಥ ಮತ್ತು ಘಟನೆಯನ್ನು ಭಾಳಷ್ಟು ಖಂಡಿಸುವಂಥ ಮನೋಸ್ಥಿತಿಯಲ್ಲೇ ಬಂದಿದ್ದರು. ಅವರ ಪರವಾಗಿ ಡಾಕ್ಟರ್ ಶಿಂದೋಳಿ ಮಠ ಅವರು, ವಿಶ್ವಜ್ಯೋತಿ ನರ್ಸಿಂಗ್ ಹೋಮ್ನ ವೈದ್ಯರು, ಅವರು ಮಾತಾಡಿರ್ತಕ್ಕಂಥ ಒಂದು ಮಾತನಾಡಿ ಎಲ್ಲರಿಗೂ ಒಂದು ಮೃತರಾಗಿರ್ತಕ್ಕಂಥ ಶಾಂತಿಯನ್ನು ಸೂಚಿಸಿ ಪಾಕಿಸ್ತಾನಕ್ಕೆ ಅನೇಕ ಬಾರಿ ಅವರಿಗೆ ತಿಳಿ ಹೇಳಲಾಯಿತು, ಎಲ್ಲವನ್ನು ಮಾಡ್ತೀವಿ. ವಾಜಪೇಯಿ ಹೋದಾಗ ಸಂಜೋತ ಅಂತಕ್ಕಂಥದ್ದು ಮಾಡಿದರು, ಸಾಕಷ್ಟು ಮಾಡಿದ್ರು ಕೂಡ ಅವರಿಗೆ ಒಂದು ಶಾಂತಿಯ ಭಾಷೆ ಅರ್ಥನೇ ಆಗೋದಿಲ್ಲ. ಹಾಗಾಗಿ
ಅವರಿಗೆ ಯಾವ ಭಾಷೆ ಒಳಗೆ ಅರ್ಥ ಆಗುತ್ತೆ ಅದೇ ಭಾಷೆ ಒಳಗೆ ಉತ್ತರ ಕೊಟ್ಟರೆ ಒಂದು ಶಾಶ್ವತವಾಗಿರ್ತಕ್ಕಂಥ ಅಂದ್ರೆ ಆ ಯುದ್ಧದ ಕಡೆ ಅವ್ರು ಒಲವಿತ್ತು ಅಂದಂಗೆ ನೀವು ಹೇಳ್ಬೇಕಂದ್ರೆ ಹೌದು ಯುದ್ಧ ಆಗಲಿ ಅದ್ರ ಮೇಲೆ ಗಿಲಿಗಿಲಿತನ ಹೋಗಲಿ ನಮ್ಮನ್ನು ಹೌದು ಬರೀ ಶಾಂತಿಲಿ ಇಲ್ಲಿ ಕೆಲಸ ಆಗೋಲ್ಲ ಈಗ ಅವ್ರು ಯಾವ ರೀತಿ ಬರ್ತಾರೋ ಅದೇ ಅವರಿಗೆ ಅದೇ ಭಾಷೆ ಒಳಗೆ ಉತ್ತರ ಕೊಟ್ಟರೆ ಬಹುಶಃ ಅವ್ರು ಪಾಠ ಕಲಿಬಹುದು. ಹಾಗಾಗಿ ಅದನ್ನು ನಾವು ಕೂಡ ಉಗ್ರಪಡಿಸ್ತೀವಿ. ಈಗಾಗಲೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಅದಕ್ಕೆ ಕೆಲವೊಂದಷ್ಟು ಆ್ಯಕ್ಷನ್ಗಳು ತಗೋತಾ ಇದ್ದಾರೆ. ನಮ್ಮ ಕೆಲಸ ಏನಂತಂದರೆ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸಪೋರ್ಟ್ ಆಗಿ ಬೆಂಬಲ ಕೊಡುವಂಥದ್ದು. ಅದೇ ಕಾಲಕ್ಕೆ ಇನ್ನೊಬ್ಬರು ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರು ಗೋಕಾಕದ ಒಂದಿಷ್ಟು ರಾಜಕೀಯ ಸಹಿತ ಮಾಡಿದಂಥವ್ರು, ಅದೇ ಕಾಲಕ್ಕೆ ಒಂದಿಷ್ಟು ಇಲ್ಲಿ ಗೋಕಾಕದ ವಿರೋಧ ಪಕ್ಷದ ನಾಯಕರಾಗಿ ಕಾಣಿಸ್ಕೊಂಡವರು, ಜನರಿಗೆ ಹೋಗಿ ಸಮೀಪ ಹೋಗಿ ಮುಟ್ಟುವಂಥ ಪ್ರಯತ್ನ ಮಾಡ್ತಾ ಇರೋರು, ಅವ್ರು ಏನು ಮಾತಾಡಿದ್ರು ಇದ್ರ ಬದಲಾಗಿ? ಇಲ್ಲ, ಮಹಂತೇಶ್ ಕಡಾಡಿ ಅವರು ಕೂಡ ಪಕ್ಷ ಕಾಂಗ್ರೆಸ್ ಇರಲಿ, ಪಕ್ಷ ಯಾವುದೇ ಇರಲಿ, ಕಾಂಗ್ರೆಸ್ ಪರ ಅಂತ ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ. ಇರಲಿ, ಯಾವುದೇ ಪಕ್ಷ ಯಾವುದೇ ಇದ್ರೂ ಕೂಡ ನಿನ್ನೆ ಅವರು ಮಾತಾಡ್ತಿರ್ತಕ್ಕಂಥದ್ದು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟದೇ ಇಲ್ಲದ ಹಾಗೆ ನಮ್ಮ ದೇಶ ಈಗ ಒಂದು ಶಾಂತಿಯ ನೆಲೆಯತ್ತ ಸಾಗ್ತಾ ಇತ್ತು, ಅಭಿವೃದ್ಧಿಯ ನೆಲೆಯತ್ತು ಕೂಡ ಸಾಗ್ತಾ ಇತ್ತು. ನಮ್ಮ ರಾಜಕೀಯವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಏನೇ ಇದ್ರೂ ಕೂಡ ಶಾಂತಿಯಲ್ಲಿರ್ತಕ್ಕಂಥ ಈ ದೇಶ ಮತ್ತೆ ಶಾಂತಿಯನ್ನು ಕೆಡಿಸುವಂಥ ಕೆಲಸ ಆಗಿದೆ. ಅದಕ್ಕೆ ನಾವು ಎಲ್ಲರೂ ಕೂಡಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಎಲ್ಲರೂ ಕೂಡಿ ಅದಕ್ಕೆ ಬೆಂಬಲವನ್ನು ಕೊಟ್ಟು ಈ ಒಂದು ಶಾಂತಿಯನ್ನು ಕದಲಿರ್ತಕ್ಕಂಥ ಎಲ್ಲರನ್ನೂ ಉಗ್ರವಾಗಿ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಮುಂಬರುವಂಥ ದಿವಸಗಳಲ್ಲಿ ಒಂದು ಒಳ್ಳೆಯ ಎಚ್ಚರಿಕೆಯನ್ನು ಕೊಡುವಂಥ ಭಾರತದ ಎಚ್ಚರಿಕೆ ಕೊಡಬೇಕು. ಪಕ್ಷ ಇಲ್ಲ, ಒಂದು ಭಾರತದ ಎಚ್ಚರಿಕೆ ಕೊಡಬೇಕಾಗಿರ್ತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ನಾವು ಏನು ಹೇಳಿಗಳಲ್ಲ, ನಾವು ಕೂಡ ಪ್ರತ್ಯುತ್ತರ ಕೊಡಬಹುದು. ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಡುವಂಥ ಮಾತನ್ನು ಭಾಳ ಚೆನ್ನಾಗಿ ಹೇಳಿದರು. ನಮ್ಮ ಹಿರಿಯರು, RSS ಮುಖಂಡರು, ವ್ಯಾಪಾರಿಗಳು, ವಿಶೇಷವಾಗಿ ಈ ಸಂದರ್ಭದಲ್ಲೇ ನಮ್ಮ ಮಲ್ಲಿಕಾರ್ಜುನ ಚುನಮರಿ ಅವರು ಏನೇನು ಒತ್ತು ಕೊಟ್ಟು ಹೇಳಿದರು? ವಿಶೇಷವಾಗಿ ಮಲ್ಲಿಕಾರ್ಜುನ ಚುನಮರಿ ಅವರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ನಮ್ಮ ಭಾರತ ದೇಶ ಮೇಲೆ ಪೋರ್ಚುಗೀಸರು, ಇಂಗ್ಲೀಷರು, ಡಚ್ಚರು, ಹೀಗೆ ವಿದೇಶಿಗಳಿರ್ಬೋದು, ಅಥವಾ ಬಾಬರ್ ಇರ್ಬೋದು, ಇಮಾಮ್ ಶಾಹಿ, ಬರೀದ್ ಶಾಹಿ, ಗಜನಿ ಮೊಹಮ್ಮದ, ಗೋರಿ ಮೊಹಮ್ಮದ ಎಲ್ಲರೂ ಕೂಡ ದಾಳಿ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ಭಾರತದ ಇತಿಹಾಸದಲ್ಲಿ ಭಾರತ ರಾಜ್ಯ ವಿಸ್ತಾರ ಇರ್ಬೋದು ಅಥವಾ ಮತ್ಯಾವುದರ ಕಾರಣಕ್ಕಾಗಿ ಭಾರತ ತಾನಾಗಿ ಯಾವುದ್ರ ಮೇಲೆ ಯುದ್ಧ ದಾಳಿಯನ್ನು ಮಾಡಿಲ್ಲ. ಇಂಥ ಒಂದು ಗಾಂಧೀಜಿಯ ಒಂದು ಇದರಲ್ಲಿ ಮತ್ತು ಬುದ್ಧ ಇವರು ಬಸವರ ಶಾಂತಿ ಕಾಲದಲ್ಲಿ ನಮ್ಮ ಪ್ರಿಯರು, ನಾವಾಗಿ ಪಾಕಿಸ್ತಾನ 4 ಸರಿ ನಮ್ಮ ಮೇಲೆ ಬಂದರೂ ಕೂಡ ನಾವಾಗಿ ಇನ್ನೂವರೆಗೆ ಅವ್ರ ಮೇಲೆ ಆಕ್ರಮಣ ಮಾಡಿಲ್ಲ. ಆದರೂ ಕೂಡ ಇದು ಬರೀ ಶಾಂತಿಯನ್ನು ಇದನ್ನು ಭಾಳಷ್ಟು ತಪ್ಪು ಅರ್ಥ ಮಾಡಿಕೊಂಡು ಇವತ್ತು ಏನು ಕೃತ್ಯ ಮಾಡ್ತಾ ಇದ್ದಾರೆ, ಅದು ಹೇಯವಾದ ಕೃತ್ಯ. ಈಗೊಂದು ಸಂದರ್ಭ ಇದೆ, ಈ ಸಂದರ್ಭದಲ್ಲಿ ಅವರಿಗೆ ಅವರದೇ ಆಗಿರ್ತಕ್ಕಂಥ ಭಾಷೆಯಲ್ಲೇ ಉತ್ತರ ಕೊಡಬೇಕು. ಮತ್ತು ಅದಕ್ಕೆ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲರೂ ಜಾತಿ ಮತ ಪಂಥಗಳು ಎಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ಬೆಂಬಲವನ್ನು ಕೊಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅನ್ನೋಂಥ ಮಾತನ್ನು. ಮತ್ತು ಇನ್ನೊಬ್ಬರು ಮಾತಿನ ಮಲ್ಲರು, ಒಳ್ಳೆಯ ಚಿಂತಕರು, ತಮ್ಮದೇ ಆದ ಅಭಿಪ್ರಾಯ ದಿಟ್ಟವಾಗಿ ಹೇಳುವಂಥವ್ರು ಸೋಮಶೇಖರ್ ಮಗದುಮ್ ಅವರು ವಿಶೇಷವಾಗಿ ಏನೇನು ಒತ್ತು ಕೊಟ್ಟು ಮಾತಾಡಿದರು ಆ ವಿಷಯದಲ್ಲಿ? ಸೋಮಶೇಖರ್ ಮಾತಾಡ್ತಾ ಅವರು ನಮ್ಮ ಭಾರತ ದೇಶ ವಿಶ್ವಗುರು ಅಂತ ಏನು ಅಂತೀವಿ, ಈಗೊಂದು ಕಾಲ ಅದಕ್ಕೆ ಸನ್ನಿಹಿತವಾಗಿದೆ. ಇದೇ ಒಂದು ಕಾಲದಲ್ಲಿ ವಿಶ್ವಗುರು ಆಯ್ತಂತನೂ ಅಲ್ಲ, ಇದರ ಹಿಂದಿರ್ತಕ್ಕಂಥ ಅನೇಕ ಜನ ರಾಜಕೀಯ ಪಕ್ಷದವರು ಇರ್ಬೋದು, ಎಲ್ಲರೂ ಇರ್ಬೋದು, ಎಲ್ಲರೂ ಕೂಡ ವಿಶ್ವಗುರು ಮಾಡುವಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಋಷಿಗಳಿರ್ಬೋದು, ಮುನಿಗಳಿರ್ಬೋದು, ಜ್ಞಾನಿಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ರಾಜಕಾರಣಿಗಳು ಇರ್ಬೋದು, ಎಲ್ಲರೂ ಕೂಡ ವಿಶ್ವಗುರು ಮಾಡುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ಅದಕ್ಕೆ ಸಂಕ್ರಮಣ ಕಾಲ ಅಂತಲ್ಲ, ಆ ಸಂಕ್ರಮಣ ಕಾಲ ಕೂಡಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ದೇಶದ ಎಲ್ಲ ಜನರಿಗೆ ನಮ್ಮ ಭಾರತ ದೇಶ ಆರ್ಥಿಕವಾಗಿ ಒಂದು ವಿಶ್ವಗುರು ಆಗುವಂಥ, ಒಂದು ವಿಜ್ಞಾನವಾಗಿ ಒಂದು ವಿಶ್ವಗುರು ಆಗುವಂಥ ಹೆಜ್ಜೆ ಇಡುವಂಥ ಸ್ಥಿತಿಯಲ್ಲಿ ಇದನ್ನು ಕದಡಬೇಕು ಅನ್ನೋಂತಕ್ಕ ಮನಸ್ಥಿತಿಯಲ್ಲಿ ಈ ಹೇಯ ಕೃತ್ಯವನ್ನು ಮಾಡಿ ಭಾರತದ ಹೆಸರನ್ನು ಕೆಡಿಸುವಂಥ ಒಂದು ಪ್ರಯತ್ನ ನಡೆದಿದೆ. ಅದು ಖಂಡನಾರ್ಹವಾಗಿರತಕ್ಕಂಥದ್ದು. ಯಾವುದೇ ಕಾಲಕ್ಕೂ ಕೂಡ ಭಾರತ ದೇಶದ ಜನ ಈ ಒಂದು ಕೃತ್ಯ ಸಫಲ ಆಗಲಿಕ್ಕೆ ನಾವು ಬಿಡಲೇಬಾರ್ದು, ಅದನ್ನು ಉಗ್ರವಾಗಿ ಖಂಡಿಸಬೇಕು. ನಾವು ಅದು ಯಾವುದೇ ರಾಜಕೀಯ ಇರಲಿ ಅದಕ್ಕೆ ನಾವು ಬೆಂಬಲವನ್ನು ಕೊಡಬೇಕು. ಮತ್ತು ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದೇ ಕಾಲಕ್ಕೆ ಕಾಂಗ್ರೆಸ್ ಆದರೂ ಅದರ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಈ ವಿಷಯದಲ್ಲಿ ಅವರು ಸಹ ಮೋದಿಯವರ ವಿರೋಧಿ ಸಾಕಷ್ಟು ಇದ್ದರು. ಅವರ ಬೆಂಬಲ ಸೂಚಿಸಿದಾಗ ಸಹಜವಾಗಿ ಒಂದು ಬಲ ಬರ್ತದೆ ಯಾರಿಗಾದರೂ. ಅದು ಒಂದು ಒಳ್ಳೆಯ ಸಂಗತಿ ಅಂತಂದರೆ
ಎಲ್ಲ ಸರ್ವ ಪಕ್ಷದ ಸಭೆಯನ್ನು ಕರೆದಾಗ ರಾಹುಲ್ ಗಾಂಧಿ ಅವರು ಕೂಡ ಕೇಂದ್ರ ಸರ್ಕಾರ ಇದರ ವಿರುದ್ಧವಾಗಿ ಯಾವುದೇ ಒಂದು ಕ್ರಮ ಕೈಗೊಂಡ್ರು ನಮ್ಮ ಬೆಂಬಲ ಇದೆ ಪೂರ್ಣ ಬೆಂಬಲ ಅಂತ ಹೇಳಿದ್ದೀನಿ. ಕೊಟ್ಟವರು ಒಂದು ಪ್ರಬುದ್ಧತೆಯನ್ನು ಮೆರೆದರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಅದು ಅವರ ವೈಯಕ್ತಿಕವಾಗಿರ್ತಕ್ಕಂಥ ವೈಚಾರಿಕ ಭಿನ್ನತೆ ಏನೇ ಇರ್ಬೋದು. ಈ ಸಂದರ್ಭದಲ್ಲಿ ಒಂದು ಸಂದೇಶ ದೇಶಕ್ಕೆ ಆಪತ್ ಬಂದಾಗ ಒಕ್ಕಟ್ಟಾಗಿರುವಂತ ಮೆಸೇಜ್ ಅದು ಸಂದೇಶ ಭಾಳ ದೊಡ್ಡ ಸಂದೇಶ ಹೋಗುತ್ತೆ. ಅದಕ್ಕೆ ಮತ್ತು ಪಾಕಿಸ್ತಾನ ಖರ್ಗೆ ಅವರು ಸಹಿತ ಬಹಳ ಚೆನ್ನಾಗಿ ಮಾತಾಡಿದ್ರೆ ಮೊನ್ನೆ. ಅವ್ರು ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿತ ಮೊದಲೇ ಸಪೋರ್ಟ್ ತೋರಿಸಿದವರು ಅವರು. ನಾವು ನಿಮ್ಮ ಜೊತೆಗಿದ್ದೀವಪ್ಪ, ನೀವು ಅದನ್ನ ಹಿಂದೆ ಸರಲಿಕ್ಕೆ ಹೋಗ್ಬಾರ್ದು ಅಂತೇಳಿ. ಇನ್ನು ನಮ್ಮ ಅರ್ಜುನ ಅವರು ಪ್ರೀತಿಯ ವ್ಯಕ್ತಿ, ಗೋಕಾಕಗೆ ಎಲ್ಲರೂ ಗೊತ್ತಿದ್ದಂಥ ಸ್ವಾಮೀಜಿ ಅವರು, ಮುರುಘರಾಜನ್ ಸ್ವಾಮೀಜಿ ಅವರು ತಮ್ಮ ಅಭಿಪ್ರಾಯಗಳನ್ನ ಏನು ವ್ಯಕ್ತಪಡಿಸಿದರು? ಮುರುಘರಾಜನ್ ಅವರು ಕೂಡ ಒಂದು ವಿಚಾರವನ್ನು ಭಾಳ ಹೇಳಿದರು. ಇವತ್ತು ಏನೊಂದು ಪ್ರತಿಭಟನೆ ಅದನ್ನಂತೂ ಖಂಡಿಸಿದರು. ಜೊತೆಗೆ ಇವತ್ತೇನು ವೈದ್ಯರು, ಆಮೇಲೆ ಶಿಕ್ಷಣ ಇಲಾಖೆಯ ಎಲ್ಲ ಸಮಿತಿಯ ಸದಸ್ಯರು, ಅಧ್ಯಕ್ಷರು, ಆಮೇಲೆ ವಿದ್ಯಾರ್ಥಿಗಳು, ಶಿಕ್ಷಕರು, ಗಣ್ಯ ವ್ಯಾಪಾರಸ್ಥರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಒಂದು ಕೃತ್ಯವನ್ನು ಖಂಡಿಸಿ ಏನು ಬಂದಿದ್ದಾರೆ. ಅದಕ್ಕೆ ಭಾಳ ಸಂತೋಷವಾಗಿರ್ತಕ್ಕಂಥ ಒಳ್ಳೆಯ ಬೆಳವಣಿಗೆ. ಈಗಾಗಲೇ ನಮ್ಮ ರಾಜಕಾರಣದಲ್ಲಿ ಅವ್ರು ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ತಗೊಳ್ತಾ ಇದ್ದಾರೆ. ನಾವೇನು ಮಾಡಬೇಕಾಗಿಲ್ಲ, ನಾವು ನೈತಿಕವಾಗಿರ್ತಕ್ಕಂಥ ಒಂದು ನಮ್ಮ ದೇಶ ಪ್ರೇಮವನ್ನು ಬೆಂಬಲವನ್ನು ಮಾಡಬೇಕು, ಕೊಡಬೇಕಾಗಿರ್ತಕ್ಕಂಥ ಕೆಲಸ ಅಷ್ಟೇ ಮಾಡಬೇಕು. ಇದರಲ್ಲಿ ಯಾವುದೇ ಜಾತಿ ಮತ ರಾಜಕೀಯ ತರಲಿಕ್ಕೆ ಹೋಗಬೇಡ್ರಿ. ಎಲ್ಲರೂ ಒಗ್ಗಟ್ಟಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಆಗಿದ್ದೀವಿ. ಮತ್ತು ಇಂಥ ಕೃತ್ಯಗಳನ್ನು ಯಾವತ್ತೂ ಈ ದೇಶ ಸಹನೆ ಮಾಡ್ಕೊಳ್ಳೋದಿಲ್ಲ. ಎಷ್ಟೇ ನಾವು ಶಾಂತಿ ಅಂದರೂ ಕೂಡ ಅದಕ್ಕೆ ನಾವು ಬರೀದೇ ಶಾಂತಿ ಮಂತ್ರ ಜಪಿಸಿದರೆ ಏನು ಸಾರ್ಥಕ, ವ್ಯಕ್ತಿ ಆಗಬೇಕು ರಾಷ್ಟ್ರಭಕ್ತ ಸೈನಿಕ ಅನ್ನೋಂಥ ಒಂದು ಮಾತಿದೆ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ನೀವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥವ್ರು, ಒಟ್ಟಾರೆ ಈ ಕಾರ್ಯಕ್ರಮ ನೋಡಿದಾಗ ನಿಮಗೆ ಏನು ಅನ್ನಿಸ್ತು? ಈ ಕಾರ್ಯಕ್ರಮದ ಬದಲಾಗಿ ಇದೇನಾದರೂ ಒಳ್ಳೆಯ ಮೆಸೇಜ್ ಕೇಂದ್ರಕ್ಕಾಗಲಿ ರಾಜ್ಯಕ್ಕಾಗಲಿ ಮುಟ್ಟುವಂಥದ್ದು ಆಗ್ಬೋದಾ, ಅಥವಾ ಒಳ್ಳೆಯ ಒಂದು ಕಾರ್ಯಕ್ರಮ ಆಯಿತು ಅಂತ ನಿಮ್ಗೇನು ಅನ್ನಿಸ್ತು ನಿನ್ನೆ ಕಾರ್ಯಕ್ರಮದ ಬದಲಾಗಿ? ನಿನ್ನೆ ಕಾರ್ಯಕ್ರಮ ನೋಡಬೇಕಾದ್ರೆ ಇಂಥ ಘಟನೆಗಳು ಈಗಾಗಲೇ ಸಾಕಷ್ಟು ಭಾರತ ದೇಶದಲ್ಲಿ ಆಗಿ ಹೋಗಿವೆ. ಅವಾಗೆಲ್ಲ ನಾವು ಸೇರೋದು, ಅದಕ್ಕೆ ಶಾಂತಿಯನ್ನು ಮಾಡೋದು, ಶ್ರದ್ಧಾಂಜಲಿ ಅರ್ಪಿಸೋದು, ಬಿಡೋದು, ಮತ್ತು ಅವರು ಅದೇ ಕಾರ್ಯಕ್ರಮ ಮಾಡ್ತಾಯಿದ್ರು. ಯಾವುದೇ ಒಬ್ಬ ದೇಶಭಕ್ತನಿಗೆ, ದೇಶದ ಮೇಲೆ ಪ್ರೀತಿ ಮಾಡುವಂಥವ್ರಿಗೆ ಅದು ಯಾವುದೇ ವ್ಯಕ್ತಿಗಳು ಇರಲಿ, ಅದು ಪಾಕಿಸ್ತಾನದ ಮಾಡ್ತಾರಲ್ಲ, ಇಲ್ಲಿ ನಮ್ಮ ದೇಶದಲ್ಲಿ ಅನೇಕ ಜನ ಅತ್ಯಾಚಾರ ಮಾಡ್ತಾರೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾರೆ, ದರೋಡೆ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಅವಾಗೆಲ್ಲ ನಮಗೆ ನೋವಾಗುವಂಥ ಪ್ರತಿಯೊಬ್ಬ ಭಾರತೀಯನಿಗೂ ನೋವಾಗುವಂಥ ಸಂದೇಶ. ಆದರೆ ಈ ಸಂದರ್ಭದಲ್ಲಿ ಒಂದು ಏನು ಅನ್ನಿಸ್ತಂತಂದರೆ, ಯಾವುದೇ ಒಬ್ಬ ಮನುಷ್ಯ ಎಷ್ಟೇ ಶಾಂತಿಪ್ರಿಯ ಆಗಿದ್ದಾನಂದರೂ ಕೂಡ ಅವನಿಗೆ ಪ್ರತ್ಯುತ್ತರವನ್ನು ಕೊಡಲೇ ಇಲ್ಲ ಅಂದರೆ ಅವನು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂತಿರ್ತದೆ. ಈಗ ಒಂದು ಕಾಲ ಸನ್ನಿಹಿತವಾಗಿದೆ. ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಇದನ್ನು ಭಾರತ ಪಾಕಿಸ್ತಾನಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ. ಈಗಲೂ ಕೂಡ ಒಂದು ಸಂದರ್ಭ ಬಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ದಿಟ್ಟ ಹೆಜ್ಜೆಯನ್ನು ಇಡಬೇಕು. ಮತ್ತು ಇದೇನೊಂದು ಹೇಯ ಕೃತ್ಯ ಇದೆ, ಭಯೋತ್ಪಾದನೆ ಅಂತಕ್ಕಂಥದ್ದು ಯಾವ ದೇಶಕ್ಕೂ ಕೂಡ ಒಪ್ಪುವಂಥ ವಿಷಯ ಒಪ್ಪುವಂಥ ವಿಷಯ ಅಲ್ಲ. ಅದು ಒಂದು ಹೇಡಿಯಾಗಿರ್ತಕ್ಕಂಥ ಕೃತ್ಯ. ಇದಕ್ಕೆ ಎಲ್ಲರೂ ಕೂಡ ಬೆಂಬಲವಾಗಿ ಕೊಟ್ಟಿದ್ದಾರೆ. ಅದು ನಮಗೆ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತೇಳಿ ಹೇಳ್ಬೋದು. ಮತ್ತು ನಾವು ಎಲ್ಲರಿಗೂ ಕೂಡ ಈ ವಾಹಿನಿ ಮುಖಾಂತರವಾಗಿ ಕೇಳ್ಕೊಳ್ತಂತೀರಿ, ನಮ್ಮ ರಾಜಕೀಯವಾಗಿರ್ತಕ್ಕಂಥ ಪಕ್ಷಗಳು ಏನೇ ಇರ್ಬೋದು, ಏನೇ ವಿಚಾರಧಾರೆಗಳಿರ್ಬೋದು, ಅವನ್ನೆಲ್ಲ ನಾವು ಪ್ರತಿಭಟನೆ ಮಾಡೋದಾಗಲಿ ಖಂಡಿಸೋದಾಗಲಿ ಇದ್ದೇ ಇರುತ್ತೆ. ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಕೆಟ್ಟ ಸಂದರ್ಭದಲ್ಲಿ ಈಗೇನು ವಿರೋಧ ಪಕ್ಷಗಳದು ಮುಖಂಡರು ಆಯಿತು, ನಾಯಕರು ಆಯಿತು, ಅವರೆಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅದು ಮೋದಿ ಅಂತೇಳಿ ಅನ್ನೋಕ್ಕಿಂತಲೂ ಪ್ರಧಾನಮಂತ್ರಿಗಳು ಅನ್ನೋದು ಬಹಳ ಸೂಕ್ತ. ಯಾಕಂದರೆ ದೇಶವನ್ನು ನಡೆಸುವಂಥವ್ರು ನಮ್ಮವರು. ಅಲ್ಲಿ ವೈಯಕ್ತಿಕವಾಗಿ ಹೆಸರು ಭಾಳ ಮಹತ್ವ ಅಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿ ಆಗದು ಪ್ರಧಾನಮಂತ್ರಿಗಳು ತಗೋತಿರ್ತಕ್ಕಂಥ ಒಂದು ಒಳ್ಳೆಯ ಇವತ್ತು ಒಂದು ಭಾಳ ಇಂಪಾರ್ಟೆಂಟ್ ಸಮಯ ಅಂದರೆ ನೆಹರು ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಬಿಟ್ಟು ವಿಷಯ. ಈಗ ಇವರೇನು ಹೆಜ್ಜೆ ಇಡ್ತಾರಲ್ಲ, ಇದು ಇತಿಹಾಸ ಆಗುವಂಥದ್ದು. ಹೌದೌದು. ಆವಾಗ ಆಗಿನ ಚರ್ಚೆ ಮಾತು ಬೇಕಾಗಿಲ್ಲ. ಈಗ ಇವತ್ತು ಇವ್ರು ತೆಗೆದುಕೊಳ್ಳೋ ನಿರ್ಧಾರ ಈ ದೇಶಕ್ಕಷ್ಟೇ ಅಲ್ಲ, ಎರಡು ಪಾಕಿಸ್ತಾನದ ಭಾರತಗಳಿಗೆ ಒಂದು ನಿರ್ಣಾಯಕ ಹಂತ ಆಗುವಂಥದ್ದು ಕಾಶ್ಮೀರ ವಿಷಯದಲ್ಲಿ. ಹೌದೌದು. ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಅನೇಕ ತಪ್ಪುಗಳು ಆಗಿದ್ದಾವೆ. ಸಿಂಧು ನದಿ ಚರ್ಚೆ ಮಾಡಿದ್ವಿ, ಸಾಕಷ್ಟು ತಪ್ಪುಗಳಾಗಿದ್ದಾವೆ. ಆದರೆ ತಪ್ಪುಗಳಾಗಿದ್ದನ್ನು ತಿದ್ದುಕೊಳ್ಳುವಂಥ ಸಮಯ ಬಂದದ. ಈಗ ಮುಂದದ. ಹೌದು, ಪ್ರಧಾನಿ ಅವ್ರ ಮುಂದೆ ಒಳ್ಳೆ ಅವಕಾಶ ಇದೆ. ಒಳ್ಳೆ ಅವಕಾಶ. ಇದಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಂಡು ಶಾಶ್ವತ ಪರಿಹಾರ ಹುಡುಕೋದು ಅವ್ರ ಜವಾಬ್ದಾರಿ. ಹೌದು. ಮತ್ತು ಮೊದಲಿನಕ್ಕಿಂತಲೂ ಈಗ ಮೀಡಿಯಾಗಳಾಯಿತು ಮತ್ತು ಪತ್ರಿಕೆಗಳಾಯಿತು, ಇವುಗಳಿಂದ ಜನರಿಗೆ ಸಾಕಷ್ಟು ವಿಷಯಗಳ ಅರಿವಾಗಿದೆ. ಈಗ ಏನಾದರೂ ಒಂದು ನಿರ್ಣಯ ತೊಗೊಂಡ್ರೆ ಹೌದಪ್ಪ, ಒಂದು ಯೋಗ್ಯವಾಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಮಾಡುವಂಥ ಶಕ್ತಿನೂ ಬಂದಿದೆ.
ಈಗ ಒಂದು ನೀವು ಹೇಳಿದಾಗೆ ಒಂದು ಒಳ್ಳೆ ಪೀಕ್ ಅಪಾರ್ಚುನಿಟಿ ಗೋಲ್ ಹೊಡಿ ಸಮಯ ಐತಿ, ಗೋಲ್ ಹೊಡಿಬೇಕಷ್ಟ. ಈ ಒಂದು ಅಪಾರ್ಚುನಿಟಿಯನ್ನು ಕಳ್ಕೊಳ್ಳಾರದೆ ಒಂದು ನಿರ್ಣಯವನ್ನು ಅವರು ಕೈಗೊಳ್ಳಬೇಕು. ಮತ್ತೊಮ್ಮೆ ಪಾಕಿಸ್ತಾನದವರು ಈಗ ಅವರ ರಕ್ಷಣಾ ಮಂತ್ರಿಯನ್ನು ಕೂಡ ನಿನ್ನೆ ಒಪ್ಪಿಕೊಂಡಿದ್ದಾರೆ. ನಾವು ಕಳೆದ 30 ವರ್ಷಗಳಿಂದ ಭಯೋತ್ಪಾದನೆಯನ್ನ ನಾವು ತಪ್ಪು ಮಾಡಿದೀವಿ, ನಮಗೆ ಈಗ ಶಿಕ್ಷೆ ಕೊಡುವಂಥ ಟೈಮ್ ಇದು. ಹೌದು. ಆದಮೇಲೆ ಇಲ್ಲಿವರೆಗೆ ನಿನ್ನೆ ನಡೆದ ಕಾರ್ಯಕ್ರಮದ ಬಗ್ಗೆ ವಿಶ್ಲೇಷಣೆ ರಿಪೋರ್ಟನ್ನು ಏನಾದ್ರನ್ನೇ ಮಾಡಿದಾರ, ಹೇಳಿದಾರ ನಮ್ಮ ಮಿತ್ರ ರಾಮಚಂದ್ರ ಕಾಕಡೆಯವರು. ಇನ್ನು ಕೊನೆಯದಾಗಿ ಒಂದೆರಡು ಮಾತಿನಲ್ಲಿ ಹೇಳುವಂಥದ್ದು ಏನಪ್ಪ ಅಂದರೆ, ಮೊದಲನೇದಾಗಿ ಯುದ್ಧ ಅನಿವಾರ್ಯ, ಜೊತೆಗೆ ಸಿಂಧೂ ನದಿ ಏನು ಒಪ್ಪಂದಿತ್ತು ಅದು ರದ್ದು ಮಾಡಿ ಸರಿಯಾದ. ಅವ್ರು ನೀರು ಬಿಡದಂಗೆ ಮಾಡಿದ್ರಪ್ಪ, ಅಲ್ಲಿ ಅರ್ಥವ್ಯವಸ್ಥೆ ಹೊಡೆದು ಬೀಳ್ತದೆ, ಸಹಜವಾಗಿ ಅವರು ಬೆಂಡ್ ಆಗ್ತಾರೆ, ತಮ್ಮ ಭಯೋತ್ಪಾದನೆ ನಿಲ್ಲಿಸ್ಬೋದು. ಗಿಲ್ಗಿಟ್ವರೆಗೆ ಅಥವಾ ಲಾಹೋರ್ವರೆಗೆ ನಮ್ಮ ಪ್ರಧಾನಿಯವರು ತಮ್ಮ ದಾಳಿಯನ್ನು ಮುಂದುವರಿಸ್ಬೋದಾ, ನೋಡೋಣ ಮುಂದಿನ ದಿನದಲ್ಲಿ ಏನಾಗ್ತದೆ ಅಂತ ಹೇಳ್ತಾ, ಯಾಕೆ ಸೆಕ್ಷನ್ ನೀವು ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಂಡು ವಂದನೆಗಳು.